ಹಾಯ್ ಹಲೋ ನಮಸ್ಕಾರ ಗೈಸ್. ಚೈ ನ್ಯೂಸ್ ವಿತ್ ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕಾವ್ಯ. ಇವತ್ತು ನಾನು ನಿಮಗೆ ಒಂದು ಸೂಪರ್ ಆಗಿರೋ ಅಪ್ಡೇಟ್ಸನ್ನು ಕೊಡ್ತೀನಿ, ಕೇಳಿ. ಆ ಅಪ್ಡೇಟ್ಸ್ ಏನಂತಂದರೆ, ಇಂಡಿಯಾ ಗ್ರೌಂಡ್ ವಾಟರ್ ಕ್ವಾಲಿಟಿ ರಿಪೋರ್ಟ್ 2025 ಬಗ್ಗೆ ಮಾತಾಡೋಣ ಇವತ್ತು. ಇದು ನಮ್ಮ ಹೆಲ್ತ್, ನಮ್ಮ ಅಗ್ರಿಕಲ್ಚರ್, ನಮ್ಮ ಫ್ಯೂಚರ್ಗೆ ಡೈರೆಕ್ಟಾಗಿ ಇಂಪ್ಯಾಕ್ಟನ್ನು ಕೊಡುತ್ತೆ ಈ ಟಾಪಿಕ್. ಫಸ್ಟ್ ಆಫ್ ಆಲ್ ಏನಂದರೆ, ಈ ರಿಪೋರ್ಟ್ ಪ್ರಕಾರ ಇಂಡಿಯಾದಲ್ಲಿ 71.7% ಗ್ರೌಂಡ್ ವಾಟರ್ BIS ಸ್ಟ್ಯಾಂಡರ್ಡ್ಸ್ಗೆ ಸೂಟ್ ಆಗ್ತಿದೆ. ಅಂದರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ಗೆ ಇಷ್ಟು ಪ್ರಮಾಣದ ನೀರು ಯೋಗ್ಯವಾಗಿದೆ ಅಂತಂತ ಆ BIS ಸ್ಟ್ಯಾಂಡರ್ಡ್ಸ್ ಪ್ರಕಾರ. ಬಟ್ ಆದರೆ ಶಾಕಿಂಗ್ ನ್ಯೂಸ್ ಕೂಡ ಇದೆ. ಏನಂದರೆ, ಇನ್ ರಿಮೈನಿಂಗ್ 28.3% ಸ್ಯಾಂಪಲ್ಸ್ ಏನಿದೆ ಅದು ಕಂಟಾಮಿನೇಟ್ ಆಗಿದೆ ಅಂತ ಈ ರಿಪೋರ್ಟ್ ಹೇಳ್ತಾ ಇದೆ. ಈ ಏನು 28.3% ಸ್ಯಾಂಪಲ್ಸ್ ಕಂಟಾಮಿನೇಟೆಡ್ ವಾಟರ್ ಅಂತ ಹೇಳ್ತಿದ್ದಾರೆ, ಇದಕ್ಕೆಲ್ಲ ಏನೇನು ಕಾರಣ, ಯಾಕೆ ನಮ್ಮ ಗ್ರೌಂಡ್ ವಾಟರ್ ಕಂಟಾಮಿನೇಟ್ ಆಗಿದೆ, ಏನು ರೀಸನ್ನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದರಲ್ಲಿ ಮೊದಲನೇದಾಗಿ ಹೇಳ್ಬೇಕಂತಂದರೆ, ವೈಡ್ ಸ್ಪ್ರೆಡ್ ಆಗಿ ಪೊಲ್ಯೂಟೆಂಟ್ ಆಗ್ತಾ ಇರೋಕ್ಕೆ ರೀಸನ್ ಏನಂದರೆ ನೈಟ್ರೇಟು. ಇದು ನಮಗೆ ಮೇನ್ ವಿಲನ್ ಅಂತಲೇ ಹೇಳ್ಬೋದು. BIS ಸ್ಟ್ಯಾಂಡರ್ಡ್ಸ್ ಪ್ರಕಾರ ಏನು ಇಷ್ಟು ಲಿಮಿಟ್ ಅಂತ ಸೆಟ್ ಮಾಡಿರ್ತಾರೆ, ನೈಟ್ರೇಟ್ ಪ್ರಮಾಣ ಇಷ್ಟಿರಬೇಕು ಅಂತ. ಅದನ್ನು ಕ್ರಾಸ್ ಮಾಡಿ ಈ ನೈಟ್ರೇಟ್ ಹೋಗಿರೋದ್ರಿಂದ ವಾಟರ್ ಕಂಟಾಮಿನೇಟ್ ಆಗಿದೆ ಅಂತ ಹೇಳ್ಬೋದು. ಈ ನೈಟ್ರೇಟ್ ಯಾವ ಥರ ಗ್ರೌಂಡ್ ವಾಟರ್ಗೆ ಸೇರಿ ವಾಟರ್ ಕಂಟಾಮಿನೇಟ್ ಆಗ್ತಿದೆ ಅಂತಂದರೆ, ಫರ್ಟಿಲೈಸರ್ಗಳನ್ನ ನಾವು ಓವರ್ಡೋಸ್ ಮಾಡೋದ್ರಿಂದ, ಅಂದರೆ ರಸಗೊಬ್ಬರಗಳ ಬಳಕೆ ಜಾಸ್ತಿ ಮಾಡೋದ್ರಿಂದ, ಮತ್ತು ಡ್ರೈನೇಜ್ ಸಿಸ್ಟಮ್ಗಳು ಲೀಕ್ ಆಗೋದ್ರಿಂದ, ಈ ಅನಿಮಲ್ ವೇಸ್ಟ್ಗಳು, ಈ ಥರ ತ್ಯಾಜ್ಯ ವಸ್ತುಗಳೆಲ್ಲ ನಿಧಾನವಾಗಿ ಇವೆಲ್ಲ ಗ್ರೌಂಡ್ ವಾಟರ್ಗೆ ಸೇರಿ ನೀರನ್ನು ಕಲುಷಿತಗೊಳಿಸ್ತವೆ. ಈಗ ನೆಕ್ಸ್ಟ್ ಬಂದು ಯುರೇನಿಯಂ. ಅಂದರೆ ಗ್ರೌಂಡ್ ವಾಟರ್ ಇದರಲ್ಲಿ ಯುರೇನಿಯಂ ಕಂಟೆಂಟ್ ಜಾಸ್ತಿ ಇದೆ ಅಂತಂತ. ಅಂದರೆ ಯುರೇನಿಯಂ ಕಂಟೆಂಟ್ ಜಾಸ್ತಿ ಇದೆ ಅಂತಂದರೆ ಇದು ಬಾಂಬ್ ಬ್ಲಾಸ್ಟಿಂದ ಆಗಿದೆಯಾ, ಅಥವಾ ನ್ಯೂಕ್ಲಿಯರ್ ಪ್ಲ್ಯಾಂಟ್ ಲೀಕ್ ಆಗ್ತಿರೋದ್ರಿಂದ ಯುರೇನಿಯಂ ಕಂಟೆಂಟ್ ಜಾಸ್ತಿ ಆಗ್ತಿದೆಯಾ? ಇದು ಯಾವುದೂ ಅಲ್ಲ. ಇದಕ್ಕೆ ಕಾರಣ ಏನಂತಂದರೆ, ಮೋಸ್ಟ್ ಆಫ್ ದ ಕಂಟಾಮಿನೇಷನ್ ಬಂದ್ಬಿಟ್ಟಿದೆ ಏನಂತಂದರೆ ಈ ನಮ್ಮ ಜಿಯಾಲಜಿಯಿಂದನೇ ಬರ್ತಿದೆ. ಅಂದರೆ ಏನು ಅಂತಂದರೆ, ಈಗ ನೇಚರಲ್ಲಿ ರಾಕ್ಸ್ಗಳೇನಿರುತ್ತೆ ಅದು ಬ್ರೇಕ್ ಡೌನ್ ಆದಾಗ ಅದರಲ್ಲಿರುವಂಥ ಯುರೇನಿಯಂ ಏನಾಗುತ್ತೆ ಅಂದರೆ ಸ್ಲೋ ಆಗಿ ಸಾಯಿಲ್ಗೆ ಮತ್ತು ಈ ಗ್ರೌಂಡ್ ವಾಟರ್ ಜೊತೆ ಮಿಕ್ಸ್ ಆಗ್ತಿದೆ. ನಮಗೆ ಈ ಇಂಡಿಯಾದಲ್ಲಿ ಏನು BIS ಏನು ಸೆಟ್ ಮಾಡಿದ್ದಾರೆ ಅಂತಂದರೆ, ಡ್ರಿಂಕಿಂಗ್ ವಾಟರ್ಗೆ 30 mg/L ಇರಬೇಕು ಯುರೇನಿಯಂ ಅಂತ ಸೆಟ್ ಮಾಡಿದ್ದಾರೆ. ಬಟ್ ಆದರೆ ಈ ರಿಪೋರ್ಟ್ ಪ್ರಕಾರ ಇದ್ರ ಪ್ರಮಾಣ ಜಾಸ್ತಿ ಆಗಿದೆ. ಇದೇನಾಗುತ್ತೆ ಅಂತಂದರೆ, ಇದು ಡೈರೆಕ್ಟ್ಲಿ ಹ್ಯೂಮನ್ ಹೆಲ್ತ್ಗೆ ಇಂಪ್ಯಾಕ್ಟ್ ಆಗುತ್ತೆ. ಮತ್ತು ಈ ರಿಪೋರ್ಟ್ ಪ್ರಕಾರ ಏನಂತಂದರೆ, ಹೈಯೆಸ್ಟ್ ಕಂಟಾಮಿನೇಷನ್ ಆಗಿರುವಂತಹ ಸ್ಟೇಟ್ಗಳು ಬಂದು, ಮೋಸ್ಟ್ ಆಫ್ ದ ಸ್ಟೇಟ್ಸ್ ಬಂದು ನಾರ್ತ್ ಇಂಡಿಯಾದಲ್ಲೇ ಇದೆ. ಅದು ಯಾವ್ದು ಅಂತಂದರೆ ಪಂಜಾಬ್ ಮತ್ತು ಹರಿಯಾಣ. ನೆಕ್ಸ್ಟ್ ಬಂದು ಸಲೈನಿಟಿ. ಈ ಸಲೈನಿಟಿ ಅಂತಂದರೆ, ಈಗ ನೀರಲ್ಲಿ ಸಾಲ್ಟ್ ಕಂಟೆಂಟ್ ಜಾಸ್ತಿ ಇದೆ ಅಂತಂತ, ಅಂದರೆ ಟೇಸ್ಟ್ ಸಾಲ್ಟಿ ಅಂತ ಹೇಳ್ಬೋದು. ಈ 2025 ಗ್ರೌಂಡ್ ವಾಟರ್ ಕ್ವಾಲಿಟಿ ರಿಪೋರ್ಟ್ ನೋಡಿದರೆ ಸಲೈನಿಟಿ ಈ ಟೈಪ್ಗಳಲ್ಲಿ, ಅಂದರೆ ಈಗ ಮೇನ್ಲಿ ಬಂದುಬಿಟ್ಟು ಈ ಝೋನ್ಗಳಲ್ಲಿ ಮಾತ್ರ ಜಾಸ್ತಿ ಇರ್ತಿದೆ ಅಂತ ಇದು ಡಿಟೆಕ್ಟ್ ಆಗ್ತಿದೆ. ಯಾವ್ದು ಅಂತಂದರೆ, ಈ ಕೋಸ್ಟಲ್ ಬೆಲ್ಟ್ ಏರಿಯಾ, ಅಂದರೆ ಈ ಗುಜರಾತ್ ಆಗಿರ್ಬೋದು, ಮತ್ತು ಡೆಸರ್ಟ್ ಝೋನು, ರಾಜಸ್ಥಾನ್, ಈ ಥರದ ಏರಿಯಾಗಳಲ್ಲಿ ಈ ಸಲೈನಿಟಿ ಕಂಟೆಂಟು ಜಾಸ್ತಿ ಇದೆ ಅಂತ ಈ ರಿಪೋರ್ಟಲ್ಲಿ ಹೇಳ್ತಾ ಇದೆ. ಈಗ ನೆಕ್ಸ್ಟ್ ಬಂದುಬಿಟ್ಟು ಫ್ಲೋರೈಡ್ ಅಂತ ಹೇಳ್ಬೋದು. ಈ ಫ್ಲೂರೈಡ್ 2025 ಗ್ರೌಂಡ್ ವಾಟರ್ ಅಪ್ಡೇಟ್, ಇಂಡಿಯಾ ಬೋರ್ವೆಲ್ ವಾಟರ್ನಲ್ಲಿ ಫ್ಲೂರೈಡ್ ಜಾಸ್ತಿ ಅಂತ ಈ ರಿಪೋರ್ಟ್ ಹೇಳ್ತಾ ಇದೆ. ಇದು ಫ್ಯಾಕ್ಟ್ರಿ ವೇಸ್ಟಿಂದನಾ? ಅಲ್ಲ ಗೈಸ್, ಇದು ಬಂದುಬಿಟ್ಟು ನ್ಯಾಚುರಲ್ ರಾಕ್ಸ್ ಜಿಯಾಲಜಿಯಿಂದ ಬರ್ತಿದೆ. ಅಂದರೆ ಇವಾಗ ನಾವು ಡೀಪ್ ಬೋರ್ವೆಲ್ ಡಿಗ್ಗಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಅಲ್ಲಿರುವಂಥ ಫ್ಲೂರೈಡ್ ಲೇಯರ್ಸ್ಗಳು ಈ ಗ್ರೌಂಡ್ ವಾಟರ್ ಜೊತೆ ಮಿಕ್ಸ್ ಆಗಿ ವಾಟರ್ ಕಂಟಾಮಿನೇಟ್ ಆಗ್ತಾ ಇದೆ ಅಂತ ಹೇಳ್ಬೋದು. ಇದರಿಂದ ಏನೇನು ರಿಸ್ಕ್ ಇದೆ ಅಂತಂದರೆ, ಇವಾಗ BIS ಪ್ರಕಾರ ಸೇಫ್ ಲಿಮಿಟ್ ಬಂದುಬಿಟ್ಟು ಅರೌಂಡ್ 1 to 1.5 mg/L ಇದೆ. ಇದಕ್ಕಿಂತ ಜಾಸ್ತಿ ಆದರೆ, ಅಂದರೆ ಈ ಲಿಮಿಟನ್ನು ಕ್ರಾಸ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ, ಈ ಚಿಲ್ಡ್ರನ್ಸ್ ಟೀತ್ ಮೇಲೆ ವೈಟ್ ಪ್ಯಾಚಸ್ ಬರೋವಂಥದ್ದು, ಮತ್ತು ಜಾಯಿಂಟ್ ಪೇಯ್ನ್ ಬರೋವಂಥದ್ದು, ಮತ್ತು ಬೋನ್ ಸ್ಟಿಫ್ನೆಸ್ ಏನಾಗ್ತಿದೆ ಅದು ಕಡಿಮೆ ಆಗ್ತಾ ಇರುತ್ತೆ. ಈ ಥರ ಹೆಲ್ತ್ ಇಶ್ಯೂಸ್ಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಇದು ಮೋಸ್ಟ್ ಆಫ್ ದ ಬರೋದು ಇದು ಕೂಡ ಈ ನಾರ್ತ್ ಇಂಡಿಯಾ ಕಡೆ, ಅಂದರೆ ಈ ರಾಜಸ್ಥಾನ್ ಈ ಸೈಡ್ಗಳಲ್ಲಿ ಈ ಫ್ಲೂರೈಡ್ ಅನ್ನೋಂಥದ್ದು ಕಂಟಾಮಿನೇಷನ್ ಜಾಸ್ತಿ ಆಗ್ತಿದೆ. ನೆಕ್ಸ್ಟ್ ಬಂದು ಲೆಡ್ ಕಂಟಾಮಿನೇಷನ್. ಈ ರಿಪೋರ್ಟ್ ಪ್ರಕಾರ ಲೆಡ್ ಕಂಟಾಮಿನೇಷನ್ ಕೂಡ ಜಾಸ್ತಿ ಆಗ್ತಿದೆ. ಇದು ಯಾಕೆ ಜಾಸ್ತಿ ಆಗ್ತಿದೆ, ಇದಕ್ಕೆ ಏನು ಕಾರಣ ಅಂತ ತಿಳ್ಕೊಳ್ಳೋಣ.
ಈಗ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಅಂತಂದರೆ ಓಲ್ಡ್ ಕರೋಡೆಡ್ ಪೈಪ್ಸ್ ಏನಿರುತ್ತೆ, ಅಂದರೆ ಈ ತುಕ್ಕಿಡ್ದಿರುವ ಪೈಪ್ಸಿಂದ, ಮತ್ತು ಈಗ ಇಂಡಸ್ಟ್ರೀಸು ಡಿಸ್ಚಾರ್ಜ್ ಮಾಡುವಂಥ ವೇಸ್ಟಿಂದ, ಈ ವೇಸ್ಟ್ ಅಂತ ಇರುತ್ತಲ್ಲ, ಇದರೆಲ್ಲ ಏನಾಗುತ್ತೆ ಅಂತಂದರೆ ಇದೆಲ್ಲ ನಿಧಾನಕ್ಕೆ ಗ್ರೌಂಡ್ ವಾಟರ್ನ ರೀಚ್ ಆಗಿ ಅಲ್ಲಿರುವಂಥ ವಾಟರ್ನ ಕಂಟಾಮಿನೇಟ್ ಮಾಡುತ್ತೆ. ಮತ್ತು ಇದು ನ್ಯಾಚುರಲ್ ಆಗಂತೂ ಕಂಟಾಮಿನೇಟ್ ಆಗಲ್ಲ. ಇದಕ್ಕೆ ಏನು ಮೇನ್ ರೀಸನ್ ಅಂತಂದರೆ ಮೇಯ್ನಾಗಿ ಆಗ್ತಾ ಇರೋದು ಹ್ಯೂಮನ್ ಮಿಸ್ಟೇಕ್ಸಿಂದಾನೇ ಈ ಲೆಡ್ ಕಂಟಾಮಿನೇಷನ್ ಕೂಡ ಆಗ್ತಾ ಇರೋದು. ಈ ಲೆಡ್ ಕಂಟಾಮಿನೇಷನ್ ಜಾಸ್ತಿ ಆಗ್ತಾ ಇರೋದ್ರಿಂದ ಏನೇನು ರಿಸ್ಕ್ ಆಗುತ್ತೆ ಅಂದರೆ, ಇವಾಗ ಏನಾಗುತ್ತೆ ಅಂದರೆ ಬ್ರೈನ್ ಡೆವಲಪ್ಮೆಂಟ್ಗೆ ಎಫೆಕ್ಟ್ ಆಗುತ್ತೆ, ಮತ್ತು ಈ ಕಿಡ್ನಿ ನರ್ವಸ್ ಸಿಸ್ಟಮ್ಗೆ ತುಂಬ ಡೇಂಜರಸ್ ಎಫೆಕ್ಟ್ನ ಕೊಡುತ್ತೆ. ಎಕ್ಸ್ಪೆಷಲಿ ಹೇಳಬೇಕು ಅಂತಂದರೆ ಚಿಲ್ಡ್ರನ್ಸು ಮತ್ತು ಈ ಪ್ರೆಗ್ನೆಂಟ್ ಮದರ್ ಏನಿರ್ತಾರೆ ಇವರಿಗೆ ಹೈ ಲೆವೆಲ್ ರಿಸ್ಕ್ನ ಕೊಡುತ್ತೆ. ಇವಾಗೇನು ನಾವು ಇಲ್ಲಿವರೆಗೆ ಶಾಕಿಂಗ್ ನ್ಯೂಸ್ ಅಂತ ನೋಡಿದ್ವಿ, ಅದೇ ಥರ ಒಂದು ಗುಡ್ ನ್ಯೂಸ್ ಕೂಡ ಇದೆ. ಈ ರಿಪೋರ್ಟ್ನಲ್ಲಿ ಒಂದು ಬಿಗ್ ಸರ್ಪ್ರೈಸ್ ಗುಡ್ ನ್ಯೂಸ್ ಅಂತಂದರೆ ಇಂಡಿಯಾ ಗ್ರೌಂಡ್ ವಾಟರು ಇರಿಗೇಷನ್ ಯೂಸೇಜ್ನಲ್ಲಿ 94.3% ಸ್ಯಾಂಪಲ್ಸು ಎಕ್ಸಲೆಂಟ್ ಕ್ಯಾಟಗರಿನಲ್ಲಿದೆ ಅಂತ ಈ ರಿಪೋರ್ಟ್ ಹೇಳ್ತಿದೆ. ಈ ಎಕ್ಸಲೆಂಟ್ ಕ್ಯಾಟಗರಿ ಅಂತ ಅಂದರೆ ಇರಿಗೇಷನ್ಗೆ ಬೆಸ್ಟ್ ಸೂಟೆಡ್ ವಾಟರ್ ಅಂತ ಹೇಳ್ಬೋದು. ಅಂದರೆ ಸಲೈನಿಟಿ ಬ್ಯಾಲೆನ್ಸ್ ಸೇಫ್ ಇದೆ, ಮತ್ತು ಈ ವಾಟರ್ ಏನಿದೆ ಇದು ಕ್ರಾಪ್ಸ್ ರೂಟ್ಸ್ಗೆ ಯಾವುದೇ ಥರದ ಡ್ಯಾಮೇಜಸನ್ನು ಮಾಡಲ್ಲ, ಅಂದರೆ ಕಡಿಮೆ ಡ್ಯಾಮೇಜಸ್ ಆಗುತ್ತೆ, ಮತ್ತು ಇದು ಸಾಯಿಲ್ ಹೆಲ್ತನ್ನು ಬೂಸ್ಟ್ ಮಾಡುತ್ತೆ ಅಂತ ಈ ರಿಪೋರ್ಟ್ ಹೇಳ್ತಾ ಇದೆ. ಅಂದರೆ ಇದರಲ್ಲೂ ಒಂದು ಸ್ಮಾಲ್ ಟ್ವಿಸ್ಟ್ ಇದೆ. ಏನಪ್ಪ ಅದು ಅಂತಂದರೆ ಇದು ಏನು ಡ್ರಿಂಕಿಂಗಿಗೆ 100% ಗ್ಯಾರಂಟಿ ಅಲ್ಲ, ಬಟ್ ಆದರೆ ಇರಿಗೇಷನ್ಗೆ ಮಾತ್ರ ಆದರೆ ಎಕ್ಸಲೆಂಟ್ ಅಂತ ಹೇಳ್ಬೋದು. ನಾವು ಇವಾಗ ಈ ಫಾರ್ಮರ್ಸು ಏನಂತಂದರೆ ಫಾರ್ಮರ್ಸ್ಗೆ ಇದು ಡೆಫಿನೆಟ್ಲಿ ಕಾನ್ಫಿಡೆನ್ಸ್ ಬೂಸ್ಟರ್. ನಮ್ಮ ಗ್ರೌಂಡ್ ವಾಟರ್ ಇರಿಗೇಷನ್ಗೆ ಸ್ಟ್ರಾಂಗ್ ಇದೆ. ಇಷ್ಟೊತ್ತವರೆಗೂ ಈಗ ನಾನು ಏನು ಡಿಸ್ಕಸ್ ಮಾಡಿದ್ನೋ ಇದು ಬಂದುಬಿಟ್ಟು ಬ್ರೀಫಾಗಿ ಗ್ರೌಂಡ್ ವಾಟರ್ ಕ್ವಾಲಿಟಿ ರಿಪೋರ್ಟ್ 2025 ಇದ್ರ ಬಗ್ಗೆ ಏನೇನು ಇದೆ, ಏನೇನು ಕಂಟಾಮಿನೇಷನ್ಸ್ ಲೆವೆಲ್ಸ್ ಏನಿದೆ, ಇದಕ್ಕೆ ಏನು ರೀಸನು, ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದ್ವಿ. ಇದೇ ಥರ ನಿಮಗೆ ಅಪ್ಡೇಟ್ಸ್ಗಳನ್ನು ಕೊಡ್ತಾ ಇರ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.